ಓಕೆ, ಇವತ್ತಿನ ತರಗತಿ ಒಳಗಡೆ ನಾವು ಒಂದೊಂದಾಗಿ 12 ಮಂಡಲಗಳ ಬಗ್ಗೆ ಏನ್ದಾವಲ್ಲ, 12 ರಾಷ್ಟ್ರಗಳದಾವಲ್ಲ, ಈ 12 ರಾಷ್ಟ್ರಗಳ ಬಗ್ಗೆನೂ ಕೂಡ ನಾವೇನ್ ಮಾಡೋಣ್ರಿ, ತಿಳಿದುಕೊಳ್ಳೋಣ. ಓಕೆ, ಒಂದನೇದು ವಿಜಯಗಿಶು ಅಂತ ಹೇಳಿ. ವಿಜಯಗಿಶು ಸ್ಕ್ರೀನ್ ಕಾಣಕತ್ತೈತ್ರಿ ನಿಮ್ಗ? ಕಾಣಿಸ್ತಿದೆ ಸರ್. ಓಕೆ, ಒಂದನೇದು ವಿಜಯಗಿಶು ಅಂತ ಹೇಳಿ. ಇವನು ಇಡೀ ಮಂಡಲದ ಕೇಂದ್ರ ಬಿಂದುವಾಗಿದ್ದಾನೆ. ಮಂಡಲ ಸಿದ್ಧಾಂತದ ಮಂಡಲ ಇರ್ತದಲ್ಲ, ಮಂಡಲ ಸಿದ್ಧಾಂತದ ಮಂಡಲ ಇರ್ತದಲ್ಲ, ಆ ಮಂಡಲದ ಕೇಂದ್ರ ಬಿಂದು ಯಾರಾಗಿರ್ತಾರಂದ್ರ ವಿಜಯಗಿಶು ಆಗಿರುತ್ತಾನೆ. ವಿಜಯಗಿಶು ಆಗಿರುತ್ತಾನೆ. ಇವನು ಎಲ್ಲಾ ರಾಜ್ಯಗಳನ್ನ ತನ್ನ ಅಧೀನದಲ್ಲಿಟ್ಟುಕೊಳ್ಳಲು ಬಯಸುತ್ತಾನೆ. ವಿಜಯಗಿಶು ಏನ್ ಮಾಡ್ತಾನೆ, ಎಲ್ಲಾ ರಾಜ್ಯಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ, ಬಯಸ್ತಾನೆ. ಯಾವುದೇ ಸಾಮಂತ ರಾಜರನ್ನ ಸ್ವತಂತ್ರರಾಗ್ಲಿಕ್ಕೆ ಈತ ಬಿಡುವುದಿಲ್ಲ. ಯಾಕಂದ್ರೆ ಈತ ಮಂಡಲದ ಕೇಂದ್ರ ಬಿಂದು ಆಗಿರೋದ್ರಿಂದ ಇವನು ಎಲ್ಲಾ ರಾಜ್ಯಗಳನ್ನ ಏನ್ ಮಾಡ್ತಾನೆ, ತನ್ನ ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾನೆ. ತನ್ನ ಅಧೀನದಲ್ಲಿ ಬರ್ತಕ್ಕಂತ ಎಲ್ಲಾ ಸಾಮಂತ ರಾಜರನ್ನ ಸ್ವತಂತ್ರರಾಗೋದಕ್ಕೆ ಏನ್ ಮಾಡೋದಿಲ್ಲ, ಈತ ಬಿಡುವುದಿಲ್ಲ. ಓಕೆ, ಈತ ಏನ್ ಮಾಡ್ತಾನೆ, ತನ್ನದೇ ಆದ ಪ್ರಭಾವವನ್ನ ಸೃಷ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನದೇ ಆಗಿರ್ತಕ್ಕಂತ ಪ್ರಭಾವವನ್ನ ಸೃಷ್ಟಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ, ಪ್ರಯತ್ನವನ್ನ ಮಾಡ್ತಾನೆ. ಓಕೆ, ಎರಡನೇದು ಅರಿ ಅಂತ ಹೇಳಿ. ಅರಿ, ಈ ಅರಿ ಅಂತಕ್ಕಂತ ಅಂದ್ರ ವಿಜಯಗಿಶುವಿನ ಶತ್ರುವಾಗಿದ್ದಾನೆ. ನೋಡ್ರಿ, ಮಂಡಲ ಸಿದ್ಧಾಂತದೊಳಗೆ ಏನ್ ಹೇಳ ನಿಮಗ, ಹತ್ತಿರದ ರಾಷ್ಟ್ರಗಳು ಏನಾಗಿರ್ತಾವ್ರಿ, ಶತ್ರುಗಳಾಗಿರುತ್ತವೆ. ದೂರದ ರಾಷ್ಟ್ರಗಳು ಮಿತ್ರರಾಗಿರುತ್ತವೆ. ನೆನಪೈತಾ? ನೆನಪೈತ್ರಿ? ಅರೆ ಅನ್ಬೇಕು, ಅನ್ರಿ ಅನ್ಬೇಕು. ಹೇಳಿದ್ನಲ್ಲ ನಿನ್ನೆ, ಹತ್ತಿರದ ರಾಷ್ಟ್ರಗಳಲ್ಲಿ ವೈರತ್ವದ ಅಂಶ ಹೆಚ್ಚಾಗಿರ್ತದೆ, ದೂರದ ರಾಷ್ಟ್ರಗಳಲ್ಲಿ ಸ್ನೇಹ ಹೆಚ್ಚಾಗಿರ್ತದೆ ಅಂತ ಹೇಳಿದ್ದೆ. ಹಂಗಾಗಿ ಅದನ್ನ ಇಲ್ಲಿ ಅಪ್ಲೈ ಮಾಡ್ಕೋರಿ. ಏನಂತ ಹೇಳಿ, ಮಂಡಲ ಸಿದ್ಧಾಂತದ ವಿಜಯಗಿಶು ನಂತರ ಬರ್ತಕ್ಕಂತ ರಾಷ್ಟ್ರ ಯಾವ್ದಂದ್ರ ಅರಿ ಅಂತ ಹೇಳಿ. ಅರಿ, ಈ ಅರಿ ಅನ್ನುವಂತ ರಾಷ್ಟ್ರ ವಿಜಯಗಿಶುವಿನ ಶತ್ರುವಾಗಿದ್ದಾನೆ. ಏನಾಗೇನ್ರಿ, ಅರಿ ಎನ್ನುವಂತಹ ರಾಷ್ಟ್ರ ವಿಜಯಗಿಶುವಿನ ಶತ್ರುವಾಗಿದ್ದಾನೆ. ಯಾಕೆ ವಿಜಯಗಿಶುವಿನ ಶತ್ರುವಾಗಿದ್ದಾನೆ ಅಂದಾಗ, ಅರಿಯು ವಿಜಯಗಿಶುವಿಗೆ ಪಕ್ಕದ ರಾಜ್ಯ ಆಗಿದ್ದಾನೆ. ಎಲ್ಲಿ ರಾಜ್ಯ? ಪಕ್ಕದ ರಾಜ್ಯ ಆಗಿದ್ದಾನೆ. ಹತ್ತಿರದ ರಾಷ್ಟ್ರಗಳಲ್ಲಿ, ನಿಮಗೆ ಹೇಳಿದ್ನೆ, ಹತ್ತಿರದ ರಾಷ್ಟ್ರಗಳಲ್ಲಿ ಏನಿರ್ತದ್ರಿ, ಹತ್ತಿರದ ರಾಷ್ಟ್ರಗಳಲ್ಲಿ ವೈರತ್ವದ ಅಂಶ ಹೆಚ್ಚಾಗಿರ್ತದೆ. ಹಾಗಾಗಿ ವಿಜಯಗಿಶುವಿನ ನಂತರ ಬರ್ತಕ್ಕಂಥ ರಾಜ್ಯ ಅರಿ ರಾಜ್ಯ. ಅರಿಯಾಗಿ ಏನಾಗ್ಯಾನ್ರಿ, ವಿಜಯಗಿಶುವಿನ ಶತ್ರುವಾಗಿದ್ದಾನೆ. ಅರಿಯು ವಿಜಯಗಿಶುವಿಗೆ ಪಕ್ಕದ ರಾಜ್ಯವಾಗಿದ್ದಾನೆ. ಮೇಲಿನ ನಿಯಮದ ಪ್ರಕಾರ ಯಾವ್ದ್ರಿ, ಇಲ್ಲ ಐತ್ಲ, ಹತ್ತಿರ ರಾಷ್ಟ್ರಗಳಲ್ಲಿ ವೈರತ್ವದ ಅಂಶ ಹೆಚ್ಚು. ಓಕೆ, ಮಂಡಲ ಸಿದ್ಧಾಂತದ ಪ್ರಕಾರ. ಓಕೆ, ಮಂಡಲ ಸಿದ್ಧಾಂತದ ಪ್ರಕಾರ ವಿಜಯಗಿಶುವಿಗೆ ಏನಾಗೈತ್ರಿ, ಅರಿ ರಾಷ್ಟ್ರ ಶತ್ರು ರಾಷ್ಟ್ರವಾಗಿದೆ. ಓಕೆ, ಅರೆಯು ಪ್ರಭಾವಯುತವಾಗುವುದನ್ನ ತಡೆಯುವುದೇ ವಿಜಯಗಿಶುವಿನ ಪ್ರಮುಖ ಕೆಲಸವಾಗಿದೆ. ಈ ಅರಿಯಣಂತ ರಾಷ್ಟ್ರ ಏನಾಗೈತ್ರಿ, ಪಕ್ಕದ ರಾಷ್ಟ್ರವಾಗಿರೋದ್ರಿಂದ ಇದು ಪ್ರಭಾವಯುತವಾಗುವುದನ್ನ ತಡಿತಕ್ಕಂಥದ್ದು ಏನಾಗೈತ್ರಿ, ವಿಜಯಗಿಶುವಿನ ಪ್ರಮುಖ ಕೆಲಸವಾಗಿದೆ. ನೋಡ್ರಿ, ಬಾಂಗ್ಲಾದೇಶಕ್ಕ ಮೊನ್ನೆ ಒಂದ್ 2-3 ವರ್ಷದ ಹಿಂದೆ ಪ್ರಧಾನ ಮಂತ್ರಿಗಳು ಏನೋ 10,000 ಕೋಟಿ ಏನೋ ದುಡ್ಡು ಕೊಟ್ಟಿದ್ರು ಅನ್ಸತ್ರಿ, ಬಹುಶಃ ನಾನು ಓದಿದ್ದೆ ಎಲ್ಲ. ಅವಾಗ ಬಹಳಷ್ಟು ಜನ ಏನ್ ಮಾಡ್ಬಿಟ್ಟಿದ್ರು, ಅದನ್ನ ಕುಹಕ ಆಡ್ಬಿಟ್ಟಿದ್ರು, ಕೊಡಬಾರ್ದು ಅಂತ ಹೇಳಿ. ಆದ್ರ ಪಾಕಿಸ್ತಾನದ ಶಕ್ತಿಯನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು ನಮ್ಮ ಪ್ರಧಾನಿಗಳು, ಬಾಂಗ್ಲಾದೇಶಕ್ಕೆ ಏನ್ ಮಾಡ್ರಿ, ನೆರವನ್ನ ಕೊಟ್ರು. ನೆರವು ಕೊಡೋದ್ರಿಂದ ಇಲ್ಲೇನಾಗ್ತೈತ್ರಿ, ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಭಾರತದ ಪ್ರಭಾವ ಹೆಚ್ಚಾಗ್ತೈತಿ. ಈ ರೀತಿ ನಾವೇನ್ ಮಾಡ್ಬೇಕ್ರಿ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಧ್ಯಯನ ಮಾಡ್ಬೇಕು. ಇದು ಅರಿಯ ಬಗ್ಗೆ ಇರುವಂತಹ ಮಾಹಿತಿ. ಓಕೆ, ನೆಕ್ಸ್ಟ್ ಮಿತ್ರ ಅಂತೇಳಿ. ಮಿತ್ರ, ಒಂದನೇದು ವಿಜಯಗಿಶು, ಎರಡನೇದು ಅರಿ, ಮೂರನೇದು ಮಿತ್ರ ಅಂತ ಹೇಳಿ. ಅರಿಯ ನಂತರ ಬರುವ ರಾಜ್ಯವು ಮಿತ್ರ ರಾಷ್ಟ್ರವಾಗಿದೆ. ಅಥವಾ ರಾಜ್ಯನು ಅನ್ಬೋದು ನೀವು, ರಾಷ್ಟ್ರ ಅನ್ಬೋದು. ಅರಿಯ ನಂತರ ಬರುವಂತ ರಾಜ್ಯ ಯಾವ್ದಾಗಿದ್ರೆ ಮಿತ್ರವಾಗಿದೆ. ಇಲ್ಲಿ ವಿಜಯಗಿಶು ಮತ್ತು ಮಿತ್ರ ಸ್ನೇಹಿತರಾಗಿದ್ದು, ವಿಜಯಗಿಶು ಮತ್ತು ಮಿತ್ರ ಯಾಕೆ ಸ್ನೇಹಿತರಾಗ್ಯಾರ ಹೇಳ್ರಿ? ವಿಜಯಗಿಶು ಮತ್ತು ಮಿತ್ರ ಯಾಕೆ ಸ್ನೇಹಿತರಾಗ್ಯಾರ ಹೇಳ್ರಿ? ರಾಷ್ಟ್ರಗಳು, ದೂರದ, ವೆರಿ ಗುಡ್. ಏನಾಗ್ಯಾವ್ರಿ ಇವು? ದೂರದ ರಾಷ್ಟ್ರಗಳಾಗಿವೆ. ಹಾಗಾಗಿ ಏನಾಗೈತ್ರಿ, ವಿಜಯಗಿಶು ಏನಾಗೈತ್ರಿ, ಮಿತ್ರನಿಗೆ ಸ್ನೇಹಿತ ರಾಷ್ಟ್ರವಾಗಿದೆ. ಒಬ್ಬರನ್ನೊಬ್ಬರು ಏನಾಗ್ಯಾರಂದ್ರ, ಇಲ್ಲಿ ಒಬ್ಬರೊಡನೆ ಒಬ್ಬರು ಏನಾಗ್ಯಾರಂದ್ರ ಸಹಕಾರ ಮನೋಭಾವನೆಯನ್ನ ಉಳ್ಳವರಾಗಿರುತ್ತಾರೆ. ಮಿತ್ರ ಮತ್ತು ವಿಜಯಗಿಶು ಏನಾಗಿರ್ತಾರಂದ್ರ ಸಹಕಾರದ ಮನೋಭಾವನೆಯನ್ನ ಉಳ್ಳವರಾಗಿರ್ತಾರೆ. ಓಕೆ, ವಿಜಯಗಿಶು ಮತ್ತು ಮಿತ್ರ
ಇವೆರಡೂ ಸಾಮಾನ್ಯವಾಗಿ ಅರಿಯ ಭೂ ಪ್ರದೇಶದ ಮೇಲೆ ಬರುತ್ತಾರೆ. ಯಾಕಂದ್ರೆ ಇಬ್ಬರಿಗೂ ಸಾಮಾನ್ಯ ಶತ್ರು ಯಾರಾಗಿರ್ತಾನ್ರಿ? ಅರಿ ಆಗಿರುತ್ತಾನೆ. ಹಾಗಾಗಿ ವಿಜಗಿಷು ಮತ್ತು ಮಿತ್ರ ಇವೆರಡೂ ಸೇರಿ ಸಾಮಾನ್ಯವಾಗಿ ಏನ್ ಮಾಡ್ತಾರ್ರಿ? ಅರಿ ಅಂತಕ್ಕಂತ ಏನ್ ರಾಜ್ಯ ಐತಿಲ್ಲ ಅದರ ಕ್ಷೇತ್ರದ ಮೇಲೆ ಬರ್ತಾರೆ. ಓಕೆ, ನೆಕ್ಸ್ಟ್ ಬರುವಂತ ರಾಜ್ಯ ಯಾವ್ದ್ರಿ? ವಿಜಗಿಷು, ಅರಿ, ಮಿತ್ರ. ನೆಕ್ಸ್ಟ್ ಬರುವಂತದ್ದು ಯಾವುದು? ಅರಿ ಮಿತ್ರ ಅಂತ ಹೇಳಿ. ಓಕೆ, ಮಿತ್ರ ಕ್ಷೇತ್ರದ ಮೇಲೆ ಬರುವ ರಾಜ್ಯವೇ ಅರಿ ಮಿತ್ರ. ಈ ಮಿತ್ರ ಕ್ಷೇತ್ರ ಐತ್ಲ ಇದ್ರ ಮೇಲೆ ಬರುವಂತ ರಾಜ್ಯ ಯಾವ್ದ್ರಿ? ಅರಿ ಮಿತ್ರ ಅಂತ ಹೇಳಿ. ಇದು ಅರಿಗೆ ಸ್ನೇಹಿತನಾಗಿದ್ದು ಸಾಮಾನ್ಯವಾಗಿ ಮಿತ್ರ ಮತ್ತು ವಿಜಗಿಷುವಿಗೆ ಶತ್ರುವಾಗಿರುತ್ತದೆ. ನೋಡ್ರಿ, ಮಿತ್ರ ಅನ್ನುವಂತ ಕ್ಷೇತ್ರ ಐತಲ್ಲ, ಈ ಕ್ಷೇತ್ರದ ಮೇಲೆ ಬರುವಂತ ಸಮೀಪದಲ್ಲಿ ಇರ್ತಕ್ಕಂತ ರಾಜ್ಯ ಯಾವ್ದ್ರಿ? ಅರಿ ಮಿತ್ರ. ಓಕೆ, ಮಿತ್ರ ಕ್ಷೇತ್ರದ ಸಮೀಪದಲ್ಲಿ ಬರ್ತಕ್ಕಂತ ರಾಜ್ಯ ಅರಿ ಮಿತ್ರ. ಇದು ಅರಿಗೆ ಸ್ನೇಹಿತನಾಗಿದೆ. ಯಾಕೆ ಅರಿಗೆ ಸ್ನೇಹಿತನಾಗಿದೆ ಅಂದ್ರ ಮಿತ್ರ ಅರಿಗೆ ಶತ್ರುವಾಗಿದೆ. ಮಿತ್ರ ಅರಿಗೆ ಶತ್ರುವಾದ ಕಾರಣ ಏನಾಕತ್ರಿ? ಅರಿ ಮಿತ್ರ ಅರಿಗೆ ಏನಾಗೈತೆ ಅಂದ್ರ ಸ್ನೇಹಿತ ರಾಜ್ಯವಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಮಿತ್ರ ಮತ್ತು ವಿಜಗಿಷುವಿಗೆ ಏನಾಗೈತೆ ಅಂದ್ರ ಇದು ಶತ್ರುವಾಗಿದೆ. ಮಿತ್ರ ಮತ್ತು ವಿಜಗಿಷುವಿಗೆ ಶತ್ರುವಾಗಿದೆ, ಅರಿಗೆ ಸ್ನೇಹಿತನಾಗಿದೆ. ಓಕೆ, ಅರಿಗೆ ಸ್ನೇಹಿತ ರಾಷ್ಟ್ರ ಅರಿಮಿತ್ರ, ಮಿತ್ರ ಮತ್ತು ವಿಜಗಿಷುವಿಗೆ ಏನಾಗೈತ್ರಿ? ಅರಿಮಿತ್ರ ಶತ್ರು ರಾಷ್ಟ್ರವಾಗಿದೆ. ನೆಕ್ಸ್ಟ್ ನೋಡ್ರಿ, ಅರಿ ಮತ್ತು ಅರಿಮಿತ್ರ ಎರಡೂ ಸೇರಿಕೊಂಡು ತಮ್ಮದೇ ಆದ ಕೇಂದ್ರವನ್ನ ಸ್ಥಾಪಿಸ್ಬೇಕಂತ ಹೇಳಿ ತಮ್ಮಲ್ಲಿ ಒಪ್ಪಂದ ಮಾಡ್ಕೊತಾವ. ಯಾಕಂದ್ರ ಅರಿ ಮತ್ತು ಅರಿಮಿತ್ರ ಏನಾಗ್ಯಾವಂದ್ರ ಸ್ನೇಹಿತ ರಾಷ್ಟ್ರಗಳಾಗಿವೆ. ಓಕೆ, ಹಾಗಾಗಿ ಇವೆರಡೂ ಕೂಡ ಸೇರ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಕೇಂದ್ರವನ್ನ ಸ್ಥಾಪಿಸ್ಬೇಕಂತ ಹೇಳಿ ತಮ್ಮಲ್ಲಿ ಏನ್ ಮಾಡ್ಕೊಂಡಿರ್ತಾರ್ರಿ? ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಬರುವಂತ ರಾಷ್ಟ್ರ ಮಂಡಲ ಸಿದ್ಧಾಂತದ ಮುಂದನೇ ರಾಷ್ಟ್ರ ಅಥವಾ ರಾಜ್ಯ ಯಾವ್ದಂದ್ರ ಮಿತ್ರ ಅಂತ ಹೇಳಿ. ಅರಿಮಿತ್ರನ ಭೂಕ್ಷೇತ್ರದ ಮೇಲೆ ಬರುವಂತಹ ರಾಜ್ಯವನ್ನ ಕೌಟಿಲ್ಯ ಏನಂತ ಕರೆದನ್ರಿ? ಮಿತ್ರ ಎಂದು ಕರೆದಿದ್ದಾನೆ. ಅರಿಮಿತ್ರನ ಭೂಕ್ಷೇತ್ರದ ಮೇಲೆ ಬರ್ತಕ್ಕಂತ ರಾಜ್ಯವನ್ನ ಕೌಟಿಲ್ಯ ಏನಂತ ಕರೆದನ್ರಿ? ಮಿತ್ರ ಎಂದು ಕರೆದಿದ್ದಾನೆ. ವಿಜಗಿಷುವಿನ ಸ್ನೇಹಿತ ರಾಷ್ಟ್ರವಾದ ಮಿತ್ರನ ಜೊತೆ ಸಂಬಂಧವನ್ನ ಇಟ್ಟುಕೊಂಡಿದ್ದು ಅರಿ ಮತ್ತು ಅರಿಮಿತ್ರನಿಗೆ ಶತ್ರು ರಾಷ್ಟ್ರವಾಗಿದೆ. ಓಕೆ, ವಿಜಗಿಷುವಿನ ಸ್ನೇಹಿತ ರಾಷ್ಟ್ರವಾದ ಮಿತ್ರನ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ದು ಅರಿ ಮತ್ತು ಅರಿಮಿತ್ರನಿಗೆ ಏನಾಗೈತೆ ಅಂದ್ರ ಶತ್ರು ರಾಷ್ಟ್ರವಾಗಿದೆ. ಓಕೆ, ನೆಕ್ಸ್ಟ್ ಅರಿ ಮಿತ್ರ ಅಂತ ಹೇಳಿ. ನೆಕ್ಸ್ಟ್ ಬರುವಂತ ರಾಷ್ಟ್ರ ಅರಿ ಮಿತ್ರ ಅಂತ ಹೇಳಿ. ಇದು ಮಿತ್ರನ ಭೂಕ್ಷೇತ್ರದ ಮೇಲೆ ಬರುವಂತ ರಾಜ್ಯವಾಗಿದೆ. ಇದು ಮಿತ್ರನ ಭೂಕ್ಷೇತ್ರದ ರಾಜ್ಯದ ಮೇಲೆ ಬರುತ್ತಿದ್ದ ಅರಿಮಿತ್ರನ ಸ್ನೇಹಿತ ರಾಷ್ಟ್ರವಾಗಿದೆ. ಮಿತ್ರ ಏನಾಗೈತ್ರಿ? ಅರಿಮಿತ್ರನ ಸ್ನೇಹಿತ ರಾಷ್ಟ್ರವಾಗಿದ್ದು ವಿಜಗಿಷುವಿಗೆ ಶತ್ರುವಾಗಿದೆ. ನೆನಪಿಟ್ಕೋರಿ, ಈ ಮಿತ್ರ ಏನೈತ್ರಿ? ಮಿತ್ರನ ಭೂಕ್ಷೇತ್ರದ ಮೇಲೆ ಬರ್ತಿರ್ತಕ್ಕಂತ ಅರಿಮಿತ್ರನ ಸ್ನೇಹಿತ ರಾಷ್ಟ್ರವಾಗಿದ್ದು ವಿಜಗಿಷುವಿಗೆ ಏನಾಗೈತೆ ಅಂದ್ರ ಶತ್ರುವಾಗಿದೆ ಅಂತ ಹೇಳಿ. ನೆಕ್ಸ್ಟ್ ಬರುವಂತದ್ದು ಪಾರ್ಶ್ವ ನಿಗ್ರಹ ಅಂತೇಳಿ. ವಿಜಗಿಷುವಿನ ಭೂಕ್ಷೇತ್ರದ ಮೇಲೆ ಬರುವಂತಹ ಈ ರಾಷ್ಟ್ರವನ್ನ ಪಾರ್ಶ್ವ ನಿಗ್ರಹ ಅಂತೇಳಿ ಕೌಟಿಲ್ಯ ಕರೆದಿದ್ದಾನೆ. ವಿಜಗಿಷುವಿನ ಭೂಕ್ಷೇತ್ರದ ಮೇಲೆ ಬರ್ತಕ್ಕಂತ ಈ ರಾಷ್ಟ್ರವನ್ನ ಪಾರ್ಶ್ವ ನಿಗ್ರಹ ಅಂತೇಳಿ ಏನ್ ಮಾಡ್ಯಾರ್ರಿ? ಕೌಟಿಲ್ಯರವರು ಕರೆದಿದ್ದಾರೆ. ಇದು ವಿಜಗಿಷುವಿಗೆ ಶತ್ರುವಾಗಿದ್ದು ಸಮಯ ಸಂದರ್ಭವನ್ನ ನೋಡಿ ಹಿಂಬದಿಯಿಂದ ವಿಜಗಿಷುವಿನ ಮೇಲೆ ಆಕ್ರಮಣ ಮಾಡಲು ಹೊಂಚು ಹಾಕುತ್ತದೆ. ಓಕೆ, ನೆನ್ಪಿಟ್ಕೋರಿ, ಪಾರ್ಶ್ವ ನಿಗ್ರಹ ಅಂತಕ್ಕಂಥದ್ದು ಏನೈತಂದ್ರ ವಿಜಗಿಷುವಿನ ಭೂಕ್ಷೇತ್ರದ ಮೇಲೆ ಬರ್ತಕ್ಕಂಥ ರಾಷ್ಟ್ರವಾಗಿದೆ. ಈ ರಾಷ್ಟ್ರವನ್ನ ಪಾರ್ಶ್ವ ನಿಗ್ರಹ ಅಂತ ಕೌಟಿಲ್ಯ ಕರೆದಿದ್ದಾನೆ. ಇದು ವಿಜಗಿಷುವಿಗೆ ಶತ್ರು ರಾಷ್ಟ್ರವಾಗಿದ್ದು ಸಮಯ ಸಂದರ್ಭವನ್ನ ನೋಡ್ಕೊಂಡು ಹಿಂಬದಿಯಿಂದ ವಿಜಗಿಷುವಿನ ಮೇಲೆ ಏನ್ ಮಾಡ್ತದೆ? ಆಕ್ರಮಣವನ್ನ ಮಾಡ್ಲಿಕ್ಕೆ ಏನಾಗ್ತದೆ? ಹೊಂಚು ಹಾಕ್ತದೆ. ಓಕೆ, ನೆಕ್ಸ್ಟ್ ಬರುವಂತಹ ರಾಷ್ಟ್ರ ಯಾವುದು ಅಂದಾಗ ಆಕ್ರಂದ ಅಂತ ಹೇಳಿ. ಓಕೆ, ಪಾರ್ಶ್ವ ನಿಗ್ರಹ ರಾಜ್ಯದ ಕೆಳಗೆ ಆಕ್ರಂದ ರಾಜ್ಯವು ಬರ್ತದೆ. ಇದು ಪಾರ್ಶ್ವ ನಿಗ್ರಹ ರಾಜ್ಯದ ಶತ್ರುವಾಗಿದ್ದು
ವಿಜಗಿಷುವಿಗೆ ಮಿತ್ರ ರಾಷ್ಟ್ರವಾಗಿದೆ. ಆಕ್ರಂದ ರಾಷ್ಟ್ರ ಏನಾಗೈತಿ ಪಾರ್ಶ್ವ ನಿಗ್ರಹ ರಾಜ್ಯದ ಕೆಳಗೆ ಬರ್ತಕ್ಕಂತ ರಾಜ್ಯವಾಗಿದ್ದು ಇದೇನಾಗೈತೆ ಅಂದ್ರ ಪಾರ್ಶ್ವ ನಿಗ್ರಹ ರಾಜ್ಯದ ಶತ್ರುವಾಗಿದ್ದು ವಿಜಗಿಷುವಿಗೆ ಮಿತ್ರವಾಗಿದೆ. ಯಾವುದು ಆಕ್ರಂದ. ಆಕ್ರಂದ ಏನಾಗೈತ್ರಿ ಪಾರ್ಶ್ವ ನಿಗ್ರಹದ ಶತ್ರುವಾಗಿದೆ. ಶತ್ರುವಾಗಿದೆ ವಿಜಗಿಷುವಿಗೆ ಮಿತ್ರವಾಗಿದೆ, ಮಿತ್ರನಾಗಿದೆ. ಓಕೆ, ನೆಕ್ಸ್ಟ್ ಬರುವಂತಹ ರಾಜ್ಯ ಯಾವ್ದಂದ್ರ ಪಾರ್ಶ್ವ ನಿಗ್ರಹ ಸಾರ. ಪಾರ್ಶ್ವ ನಿಗ್ರಹ ಸಾರ ಅಂತ ಹೇಳಿ. ಓಕೆ, ಆಕ್ರಂದ ರಾಜ್ಯದ ಕೆಳಭಾಗದಲ್ಲಿ ಬರ್ತಕ್ಕಂತಹ ರಾಜ್ಯವು ಪಾರ್ಶ್ವ ನಿಗ್ರಹಕ್ಕೆ ಮಿತ್ರ ರಾಷ್ಟ್ರವಾಗಿದ್ದು ವಿಜಗಿಷುವಿಗೆ ಮತ್ತು ಮಿತ್ರಗಳಿಗೆ ಶತ್ರು ರಾಷ್ಟ್ರವಾಗಿದೆ. ಆಕ್ರಂದ ರಾಜ್ಯದ ಕೆಳಭಾಗದಲ್ಲಿ ಬರುವಂತಹ ರಾಜ್ಯವು ಪಾರ್ಶ್ವ ನಿಗ್ರಹಕ್ಕೆ ಏನಾಗೈತ್ರಿ ಮಿತ್ರ ರಾಷ್ಟ್ರವಾಗಿದ್ದು ವಿಜಗಿಷುವಿಗೆ ಮತ್ತು ಮಿತ್ರಗಳಿಗೆ ಏನಾಗೈತೆ ಅಂದ್ರ ಶತ್ರು ರಾಷ್ಟ್ರವಾಗಿದೆ. ಶತ್ರು ರಾಷ್ಟ್ರವಾಗಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಆಕ್ರಂದ ಸಾರ ಅಂತ ಬರ್ತದೆ. ಆಕ್ರಂದ ಸಾರ ಅಂತ ಬರ್ತದೆ. ಈ ಆಕ್ರಂದ ಸಾರ ಐತಲ್ಲ, ಎರಡು ಮಿಸ್ ಆಗ್ಯಾವ್ರಿ, ಅದನ್ನ ನಾನು ನೋಡಿ ಹೇಳ್ತೀನಿ ನಿಮ್ಗ ನಂತರ. ಆಕ್ರಂದ ಸಾರ ಬರ್ತೈತ್ರಿ. ಈ ಆಕ್ರಂದ ಏನೈತಲ್ಲ, ಆಕ್ರಂದ ಸಾರ ಆಕ್ರಂದ ರಾಜ್ಯಕ್ಕೆ ಏನಾಗೈತೆ ಅಂದ್ರ ಮಿತ್ರನಾಗಿದ್ದು ವಿಜಗಿಷುವಿಗೆ ತನ್ನ ಬೆಂಬಲವನ್ನ ನೀಡ್ತದೆ ಹಾಗೂ ಪಾರ್ಶ್ವ ನಿಗ್ರಹಕ್ಕೆ ಏನಾಗೈತೆ ಅಂದ್ರ ಶತ್ರು ರಾಷ್ಟ್ರವಾಗಿದೆ. ಆಕ್ರಂದ ರಾಜ್ಯಕ್ಕೆ ಮಿತ್ರನಾಗಿದೆ, ವಿಜಗಿಷುವಿಗೆ ತನ್ನ ಬೆಂಬಲವನ್ನು ನೀಡ್ತದೆ, ಪಾರ್ಶ್ವ ನಿಗ್ರಹಕ್ಕೆ ಏನಾಗೈತೆ ಅಂದ್ರ ಶತ್ರು ರಾಷ್ಟ್ರವಾಗಿದೆ. ಯಾವ್ದು ಅಂತಂದಾಗ ಆಕ್ರಂದ ಸಾರ. ಆಕ್ರಂದ ಸಾರ ಅಂತ ಹೇಳಿ. ಓಕೆ, ಆಯ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರ ಮಧ್ಯಮ. ಮಧ್ಯಮ ಮಧ್ಯಮ ಹೇಳಿ. ಇದು ವಿಜಗಿಷು ಮತ್ತು ಅರೆ ರಾಜ್ಯಗಳು ಎರಡರ ಭೂಪ್ರದೇಶಕ್ಕೆ ತಾಗಿರುವಂತೆ ತನ್ನ ಭೂಪ್ರದೇಶವನ್ನ ಹೊಂದಿದ್ದು ವಿಜಗಿಷು ಮತ್ತು ಅರಿಗೆ ಶತ್ರು ರಾಷ್ಟ್ರವಾಗಿದೆ. ನೋಡ್ರಿ, ಮಧ್ಯಮ ಅಂತಕ್ಕಂಥ ರಾಜ್ಯ ಏನೈತಲ್ಲ ಇದು ವಿಜಗಿಷು ಮತ್ತು ಅರಿ ರಾಜ್ಯ ಇದಾವಲ್ಲ, ಈ ಎರಡೂ ರಾಜ್ಯಗಳ ಭೂಪ್ರದೇಶಕ್ಕೆ ತಾಗಿರುವಂತೆ ಏನ್ ಮಾಡಿತಂದ್ರ ತನ್ನ ಭೂಪ್ರದೇಶವನ್ನ ಹೊಂದಿದ್ದು ವಿಜಗಿಷು ಮತ್ತು ಅರಿಗೆ ಏನಾಗೈತೆ ಅಂದ್ರ ಶತ್ರು ರಾಷ್ಟ್ರವಾಗಿದೆ. ಶತ್ರು ರಾಷ್ಟ್ರವಾಗಿದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂತ ಕೊನೆಯ ರಾಷ್ಟ್ರ, ಮಂಡಲ ಸಿದ್ಧಾಂತದ ಕೊನೆಯ ರಾಷ್ಟ್ರ ಅಥವಾ ರಾಜ್ಯ ಯಾವ್ದಂದಾಗ ಉದಾಸೀನ. ಉದಾಸೀನ. ಓಕೆ, ಉದಾಸೀನ ಅಂತ ಹೇಳಿ. ಇದು ಉಳಿದ 11 ರಾಜ್ಯಗಳಿಗಿಂತ ದೂರವಾಗಿದ್ದು ಯಾವುದೇ ರೀತಿಯಲ್ಲಿ ಭೌಗೋಳಿಕ ಸಂಬಂಧವನ್ನ ಹೊಂದಿಲ್ಲದೆ ವಿಜಗಿಷು ಅರಿ ಮುಂತಾದ ರಾಷ್ಟ್ರಗಳಿಗಿಂತ ಎಲ್ಲಾ ವಿಷಯಗಳಲ್ಲಿ ಏನಾಗೈತ್ರಿ ಶಕ್ತಿಶಾಲಿಯಾಗಿದೆ. ಶಕ್ತಿಶಾಲಿಯಾಗಿದೆ. ಉದಾಸೀನ ರಾಷ್ಟ್ರ ಏನಾಗೈತಿ ಉಳಿದಂತ ಎಲ್ಲಾ ರಾಜ್ಯಗಳಿಗಿಂತ ದೂರವಾಗಿದ್ದು ಯಾವುದೇ ರೀತಿಯಲ್ಲಿ ಭೌಗೋಳಿಕ ಸಂಬಂಧವನ್ನ ಹೊಂದಿಲ್ಲದೆ ವಿಜಗಿಷು ಅರಿ ಮುಂತಾದ ರಾಷ್ಟ್ರಗಳಿಗಿಂತ ಏನಾಗೈತೆ ಅಂದ್ರ ಎಲ್ಲಾ ವಿಷಯಗಳಲ್ಲಿ ಶಕ್ತಿಶಾಲಿಯಾಗಿದೆ. ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾರಂದ್ರೆ ಇನ್ನು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುವಂತ ಅಂಶ ಏನಂದ್ರ ಇದನ್ನ ಕೇಳ್ತಾರೆ. ಓಕೆ, ಅಂತಾರಾಷ್ಟ್ರೀಯ ಶಾಂತಿ ಸಿದ್ಧಾಂತದ ಪ್ರತಿಪಾದನೆಯಲ್ಲಿ ಕೌಟಿಲ್ಯನ ಉದ್ದೇಶ ಏನಂತ ಹೇಳಿದ್ರ, ಅಂತಾರಾಷ್ಟ್ರೀಯ ಶಾಂತಿ ಸಿದ್ಧಾಂತದ ಸ್ಥಾಪನೆಯಲ್ಲಿ ಕೌಟಿಲ್ಯನ ಉದ್ದೇಶ ಏನು ಅಂತ ಹೇಳಿದ್ರ ವಿಶ್ವ ಸಾಮ್ರಾಜ್ಯದ ಸ್ಥಾಪನೆ. ವಿಶ್ವ ಸಾಮ್ರಾಜ್ಯದ ಸ್ಥಾಪನೆ ಇದೇನಾಗೈತೆ ಅಂದ್ರ ಅಂತಾರಾಷ್ಟ್ರೀಯ ಶಾಂತಿ ಸಿದ್ಧಾಂತದ ಪ್ರತಿಪಾದನೆಯಲ್ಲಿ ಕೌಟಿಲ್ಯನ ಉದ್ದೇಶವಾಗಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ವಿಶ್ವ ಸಾಮ್ರಾಜ್ಯ ಅಂತ ಹೇಳಿದ್ರ ವಿಶ್ವ ಸಾಮ್ರಾಜ್ಯವೆಂದರೆ ಭಾರತದ ರಾಜ್ಯಗಳ ಸಮೂಹವೆಂದು ಎಲ್ಲಾ ರಾಜ್ಯಗಳು ತಮ್ಮದೇ ಆದ ಭೌಗೋಳಿಕ ಅಸ್ತಿತ್ವವನ್ನು ಹೊಂದಿರಬೇಕೆಂಬುದೇ ಕೌಟಿಲ್ಯನ ಮಂಡಲ ಸಿದ್ಧಾಂತದ ಪ್ರಮುಖ ಉದ್ದೇಶವಾಗಿದೆ. ಓಕೆ, ಅಂತಾರಾಷ್ಟ್ರೀಯ ಶಾಂತಿ ಸಿದ್ಧಾಂತದ ಪ್ರತಿಪಾದನೆಯಲ್ಲಿ ಕೌಟಿಲ್ಯನ ಉದ್ದೇಶ ಅಂತ ಹೇಳಿದ್ರ ವಿಶ್ವ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದು. ವಿಶ್ವ ಸಾಮ್ರಾಜ್ಯ ಅಂತ ಹೇಳಿದ್ರ ಭಾರತದ ರಾಜ್ಯಗಳ ಸಮೂಹ ಅಂತ ಹೇಳಿ ಎಲ್ಲಾ ರಾಜ್ಯಗಳು ತಮ್ಮದೇ ಆಗಿರ್ತಕ್ಕಂಥ ಭೌಗೋಳಿಕ ಅಸ್ತಿತ್ವವನ್ನು ಹೊಂದಿರ್ಬೇಕಂತಕ್ಕಂಥದ್ದು ಏನಾಗಿದೆ ಅಂದ್ರ ಕೌಟಿಲ್ಯನ ಮಂಡಲ ಸಿದ್ಧಾಂತದ ಪ್ರಮುಖವಾದಂತ ಉದ್ದೇಶ ಆಗಿದೆ. ಓಕೆ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಈ ಷಡ್ಗುಣ ಸಿದ್ಧಾಂತ. ನಿನ್ನ ಹೇಳಿ ನಾನು ಈ ಷಡ್ಗುಣ ಸಿದ್ಧಾಂತದ ಮೇಲೆ ಕೂಡ ಪ್ರಶ್ನೆ ಬರ್ತದೆ. ಇದನ್ ಕೇಳಿದ್ದಾರೆ ಒಂದು ಬಾರಿ. ಷಡ್ಗುಣ ಸಿದ್ಧಾಂತ, ಕೌಟಿಲ್ಯರವರ ಷಡ್ಗುಣ ಸಿದ್ಧಾಂತದ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಇದನ್ನ ಸಂಕ್ಷಿಪ್ತವಾಗಿ ನಾವೇನ್ ಮಾಡೋಣ್ರಿ ಅಧ್ಯಯನ ಮಾಡೋಣ. ಒಂದು ರಾಜ್ಯವು ತನ್ನ ವಿದೇಶಾಂಗ ನೀತಿಯನ್ನ ಅನುಸರಿಸುವಾಗ 6 ಸೂತ್ರಗಳನ್ನ ಅಥವಾ ನೀತಿಗಳನ್ನ
ಪಾಲಿಸಬೇಕೆಂದು ಕೌಟಿಲ್ಯನು ಹೇಳಿದ್ದಾನೆ. ಒಂದು ರಾಜ್ಯ ಇರ್ತದಲ್ಲ, ಅದು ತನ್ನ ವಿದೇಶಾಂಗ ನೀತಿಯನ್ನು ಅನುಸರಿಸುವಂತ ಸಂದರ್ಭದಲ್ಲಿ 6 ಸೂತ್ರಗಳನ್ನ ಅಥವಾ 6 ನೀತಿಗಳನ್ನ ಅನುಸರಿಸ್ಬೇಕಂತ ಹೇಳಿ, ಪಾಲಿಸ್ಬೇಕಂತ ಹೇಳಿ ಕೌಟಿಲ್ಯರು ಏನ್ ಮಾಡ್ಯಾರೆ ಹೇಳಿದ್ದಾರೆ. ಆ 6 ನೀತಿಗಳನ್ನ, ಆ 6 ಗುಣಗಳನ್ನ ಏನಂತ ಕರೀತಾರೆ? 6 ಗುಣಗಳನ್ನ, 6 ನೀತಿಗಳನ್ನ, 6 ಸೂತ್ರಗಳನ್ನ ಷಡ್ಗುಣ ಸಿದ್ಧಾಂತ. ಓಕೆ, ಷಡ್ಗುಣ ಸಿದ್ಧಾಂತ ಅಂತ ಹೇಳಿ ಏನ್ ಮಾಡ್ತಾರೆ ಕೌಟಿಲ್ಯರವರು ಕರೆಯುತ್ತಾರೆ. ಓಕೆ, ಒಂದು ರಾಜ್ಯವು ತನ್ನ ವಿದೇಶಾಂಗ ನೀತಿಯನ್ನು ಅನುಸರಿಸುವಾಗ 6 ಸೂತ್ರಗಳನ್ನ ಅಥವಾ ನೀತಿಗಳನ್ನ ಪಾಲಿಸ್ಬೇಕಂತ ಕೌಟಿಲ್ಯರು ಹೇಳ್ತಾರೆ. ಈ 6 ನೀತಿಗಳನ್ನ ಅಥವಾ 6 ಸೂತ್ರಗಳನ್ನ ಏನಂತ ಕರೀತಾರ್ರಿ? ಷಡ್ಗುಣ ಸಿದ್ಧಾಂತ, ಷಡ್ಗುಣ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಹಂಗಾದ್ರೆ 6 ಸೂತ್ರಗಳು ಅಥವಾ ಆ 6 ನೀತಿಗಳು ಯಾವ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವ್ದಂದ್ರ ಸಂಧಿ ಅಥವಾ ಶಾಂತಿ ಒಪ್ಪಂದ ಅಂತ ಹೇಳಿ. ಮೊದಲನೇದು ಸಂಧಿ ಅಥವಾ ಶಾಂತಿ ಒಪ್ಪಂದ ಅಂತ ಹೇಳಿ. ಎರಡನೇದು ವಿಗ್ರಹ ಅಥವಾ ಯುದ್ಧ ನೀತಿ, ವಿಗ್ರಹ ಅಥವಾ ಯುದ್ಧ ನೀತಿ ಅಂತ ಹೇಳಿ. ಮೂರನೇದಾಗಿ ಯಾನ ಅಥವಾ ಶಕ್ತಿ ಪ್ರದರ್ಶನ, ಯಾನ ಅಥವಾ ಶಕ್ತಿ ಪ್ರದರ್ಶನ ಅಂತ ಹೇಳಿ. ನಾಲ್ಕನೇದಾಗಿ ಆಸನ ಅಥವಾ ತಟಸ್ಥತೆ, ತಟಸ್ಥತೆ ಅಂತ ಹೇಳಿ. ಐದನೇದಾಗಿ ಸಂಶ್ರಯ ಅಥವಾ ಆಶ್ರಯ ಪಡೆಯುವುದು, ಸಂಶ್ರಯ ಅಥವಾ ಆಶ್ರಯ ಪಡೆಯುವುದು. ಆರನೇದಾಗಿ ದ್ವೇವೇ ಭವ, ದ್ವೇವೇ ಭವ ಅಥವಾ ದ್ವಂದ್ವ ನೀತಿ, ದ್ವಂದ್ವ ನೀತಿ ಅಂತ ಹೇಳಿ ಏನ್ ಮಾಡ್ತಾರ್ರಿ? 6 ಗುಣಗಳನ್ನ, 6 ಸೂತ್ರಗಳನ್ನ ಕೌಟಿಲ್ಯರವರು ಏನ್ ಮಾಡ್ತಾರೆ ತಿಳಿಸಿಕೊಡುತ್ತಾರೆ. ಓಕೆ, ಕೌಟಿಲ್ಯ ತನ್ನ ಮಂಡಲ ಸಿದ್ಧಾಂತವನ್ನ ಪಾಲಿಸಿಕೊಂಡು ಬರ್ಲಿಕ್ಕೆ ಈ ಷಡ್ಗುಣ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾನೆ. ಯಾಕೆ ಇದನ್ನ ಷಡ್ಗುಣ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾನೆ ಅಂತಂದಾಗ, ಯಾಕಂತಂದಾಗ ಮಂಡಲ ಸಿದ್ಧಾಂತವನ್ನ ಪಾಲಿಸ್ಕೊಂಡು ಬರೋದಕ್ಕೋಸ್ಕರ ಕೌಟಿಲ್ಯ ಏನ್ ಮಾಡ್ತಾನ್ರಿ? ಷಡ್ಗುಣ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾನೆ. ಕೌಟಿಲ್ಯ ಈ 6 ನೀತಿಗಳಲ್ಲಿ ಏನ್ ಮಾಡ್ಯಾನಂದ್ರ ಸಂಧಿಗೆ, ಸಂಧಿಗೆ ಏನ್ ಮಾಡ್ಯಾನಂದ್ರ ಸಂಧಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಾನೆ. ಓಕೆ, 6 ನೀತಿಗಳಲ್ಲಿ ಸಂಧಿಗೆ ಏನ್ ಮಾಡ್ಯಾನ್ರಿ? ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದ್ದಾನೆ. ಹಾಗಾದ್ರೆ ಒಂದೊಂದನ್ನ ನೋಡ್ತಾ ಹೋಗೋಣ್ರಿ, ಷಡ್ಗುಣ ಸಿದ್ಧಾಂತದಲ್ಲಿ ಬರ್ತಕ್ಕಂತ ಅಂಶಗಳನ್ನು. ಈ ಷಡ್ಗುಣ ಸಿದ್ಧಾಂತದಲ್ಲಿ ಬರ್ತಕ್ಕಂತ ಮೊದಲನೇ ಅಂಶ ಯಾವ್ದಂತಂದಾಗ ಸಂಧಿ ಅಥವಾ ಶಾಂತಿ ಒಪ್ಪಂದ, ಸಂಧಿ ಅಥವಾ ಶಾಂತಿ ಒಪ್ಪಂದ ಅಂತ ಹೇಳಿ. ಓಕೆ, ಸಂಧಿ ಎಂದರೆ ಒಪ್ಪಂದದ ಮೂಲಕ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ಶಾಂತಿ ಸಹಕಾರ ಮನೋಭಾವನೆಯನ್ನ ಉಂಟು ಮಾಡುವುದೇ ಆಗಿದೆ. ಸಂಧಿ ಅಂತಂದ್ರೆ ಏನ್ರಿ? ಒಪ್ಪಂದದ ಮೂಲಕ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ಏನ್ ಮಾಡೋದ್ರಿ? ಶಾಂತಿ ಸಹಕಾರದ ಮನೋಭಾವನೆಯನ್ನ ಉಂಟು ಮಾಡ್ತಕ್ಕಂಥದ್ದೇ ಆಗಿದೆ ಅಂತ ಹೇಳ್ತಾರೆ. ಒಪ್ಪಂದ ಮಿಲಿಟರಿ ಶಕ್ತಿ, ಹಣಕಾಸು, ಭೂಭಾಗ ಅಥವಾ ಸಂಪೂರ್ಣ ಶಾಂತಿಗೆ ಸಂಬಂಧಿಸಿದ್ದಾಗಿರಬಹುದು. ಇಲ್ಲಿ ಏನ್ ಹೇಳ್ತಾರಲ್ಲ, ಸಂಧಿ ಅಂದ್ರ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ಶಾಂತಿ ಸಹಕಾರ ಮನೋಭಾವನೆಯನ್ನು ಉಂಟು ಮಾಡ್ತಕ್ಕಂಥದ್ದೇ ಸಂಧಿ ಅಂತ ಕರೀತಾರಲ್ಲ. ಈ ಸಂಧಿ ಅಥವಾ ಶಾಂತಿ ಒಪ್ಪಂದ ಏನೈತಲ್ಲ, ಇದು ಮಿಲಿಟರಿ ಶಕ್ತಿ, ಹಣಕಾಸು, ಭೂಭಾಗ ಅಥವಾ ಸಂಪೂರ್ಣ ಶಾಂತಿಗೆ ಏನಾಗಿರ್ಬೋದು? ಸಂಬಂಧಿಸಿದ್ದಾಗಿರ್ಬೋದು. ಕೌಟಿಲ್ಯ ಏನ್ ಮಾಡ್ಯಾನಂದ್ರ ಯುದ್ಧಕ್ಕಿಂತ ಏನ್ರಿ? ಯುದ್ಧಕ್ಕಿಂತ ಏನ್ ಮಾಡ್ಯಾನ್ರಿ? ಶಾಂತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿದ್ದಾನೆ. ಯುದ್ಧಕ್ಕಿಂತ ಶಾಂತಿಗೆ ಏನ್ ಮಾಡ್ಯಾನ್ರಿ? ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದ್ದಾನೆ. ಓಕೆ, ಸರಿ. ಇದು ಒಂದನೇದು ಯುದ್ಧ ಅಥವಾ ಶಾಂತಿ ಒಪ್ಪಂದ ಅಂತ ಹೇಳಿ. ಹಂಗಾದ್ರ ಎರಡನೇದೇನು? ಮಂಡಲ ಸಿದ್ಧಾಂತದ ಎರಡನೇದೇನು ಅಂಶ ಅಂತಂದಾಗ ವಿಗ್ರಹ ಅಥವಾ ಯುದ್ಧ ನೀತಿ. ಒಂದನೇದು ಸಂಧಿ ಅಥವಾ ಶಾಂತಿ ಒಪ್ಪಂದ ಅಂತ ಹೇಳಿ, ಎರಡನೇದು ವಿಗ್ರಹ ಅಥವಾ ಯುದ್ಧ ನೀತಿ, ಯುದ್ಧ ನೀತಿ ಅಂತ ಹೇಳಿ. ವಿಗ್ರಹವೆಂದರೆ ಯುದ್ಧ ಮಾಡುವ ವಿಧಾನವಾಗಿದ್ದು ಇದು ತೆರೆದ ಯುದ್ಧವಾಗಿದೆ. ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳಬಹುದು. ವಿಗ್ರಹವೆಂದರೇನು? ಮಂಡಲ ಸಿದ್ಧಾಂತದಲ್ಲಿ ವಿಗ್ರಹವೆಂದರೇನು ಅಂತ ಕೇಳಬಹುದ್ರಿ. ವಿಗ್ರಹವೆಂದರೆ ಯುದ್ಧ ಮಾಡುವಂತಹ ಒಂದು ವಿಧಾನವಾಗಿದ್ದು ಇದು ತೆರೆದ ಯುದ್ಧವಾಗಿದೆ. ವಿಗ್ರಹವೆಂದರೆ ಇದು ತೆರೆದ ಯುದ್ಧವಾಗಿದೆ. ಈ ನೀತಿಯನ್ನ ರಕ್ಷಣೆ ಮತ್ತು ಆಕ್ರಮಣ ಎರಡಕ್ಕೂ ಏನ್ ಮಾಡ್ತಾರಂದ್ರ ಬಳಕೆ ಮಾಡುತ್ತಾರೆ. ಓಕೆ, ವೈರಿಯು ತೊಂದರೆಯಲ್ಲಿದ್ದಾಗ ಅಥವಾ ಬೇರೆ ರಾಜ್ಯದೊಂದಿಗೆ ಯುದ್ಧದಲ್ಲಿ ತೊಡಗಿದ್ದಾಗ ಅಂತಹ ಸಂದರ್ಭದಲ್ಲಿ ವಿಗ್ರಹ ನೀತಿಯನ್ನ ಅನುಸರಿಸಬೇಕೆಂದು ಕೌಟಿಲ್ಯ ಹೇಳಿದ್ದಾನೆ. ಯಾವಾಗ ಮಾಡ್ಬೇಕು ಯುದ್ಧ ಅಂತಂದಾಗ? ವೈರಿ ತೊಂದರೆಯಲ್ಲಿದ್ದಾಗ ಅಥವಾ ಬೇರೆ ರಾಜ್ಯದೊಂದಿಗೆ ಯುದ್ಧದಲ್ಲಿ ತೊಡಗಿದ್ದಾಗ ಅಂತಹ ಸಂದರ್ಭದಲ್ಲಿ
ವಿಗ್ರಹ ನೀತಿಯನ್ನ ಅನುಸರಿಸಬೇಕು. ಅಂದ್ರ ಅವ್ ತೊಂದ್ರೆ ಆಗಿರ್ಬೇಕ್ರಿ. ತೊಂದ್ರೆ ಇದ್ದ ಟೈಮ್ ಒಳಗ ನೀವು ಹೋಗಿ ಮಾತಾಡ್ತಾ ಅವ್ನ ಜೋಡಿ ಏನ್ ಮಾಡೋದ್ರಿ, ಜಗಳ ತಕ್ಕೋದು, ತೊಂದರೆ ಮಾಡೋದು. ಇದನ್ನ ವಿಗ್ರಹ ನೀತಿ ಅಥವಾ ಯುದ್ಧ ನೀತಿ ಅಂತ ಹೇಳಿ ಕೌಟಿಲ್ಯ ಕರೆದಾರ. ಈ ತರದ ಕುಟಿಲ ನೀತಿಗಳು ಇರೋದ್ರಿಂದ ಅವ್ರ ಹೆಸರು ಕೌಟಿಲ್ಯ ಅಂತ ಆಗೇತ್ರಿ. ಓಕೆ, ಕೌಟಿಲ್ಯನು ತನ್ನ ಯುದ್ಧ ನೀತಿಯನ್ನ 3 ವಿಭಾಗಗಳಾಗಿ ವಿಂಗಡಿಸಿದ್ದಾನೆ. ಓಕೆ, ತನ್ನ ಯುದ್ಧ ನೀತಿಯನ್ನ 3 ವಿಭಾಗಗಳಾಗಿ ವಿಂಗಡಿಸಿದ್ದಾನೆ. ಮೊದಲನೇದಾಗಿ ಪ್ರಕಾಶ ಯುದ್ಧ, ಎರಡನೇದಾಗಿ ಕೋಡ ಯುದ್ಧ ಅಥವಾ ಮೋಸ ಯುದ್ಧ, ಮೂರನೇದಾಗಿ ತಸ್ಮಿತ ಯುದ್ಧ ಅಥವಾ ಶಾಂತಿ ಯುದ್ಧ. ಮೊದಲನೇದಾಗಿ ಪ್ರಕಾಶ ಯುದ್ಧ ಅಂತಂದ್ರ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ನಡೆಯುವಂತಹ ಯುದ್ಧವಾಗಿದೆ. ಪ್ರಕಾಶ ಯುದ್ಧ ಅಂತಂದ್ರೆ ಏನ್ರಿ, ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ನಡೆಯುವಂತಹ ಯುದ್ಧವಾಗಿದೆ. ಎರಡನೇದು ಕೋಡ ಯುದ್ಧ ಅಂತ ಹೇಳಿದ್ರ ಅಥವಾ ಮೋಸ ಯುದ್ಧ ಅಂತ ಹೇಳಿದ್ವಿ ಅಂದ್ರ ವೈರಿಯು ಯುದ್ಧದ ಸಿದ್ಧತೆಯಲ್ಲಿಲ್ಲದಿದ್ದಾಗ, ವೈರಿಯು ಯುದ್ಧದ ಸಿದ್ಧತೆಯಲ್ಲಿಲ್ಲದಿದ್ದಾಗ ಅವನ ಮೇಲೆ ಅನಿರೀಕ್ಷಿತ ದಾಳಿ ಮಾಡುವುದೇ ಕೋಡ ಯುದ್ಧ. ಅವನು ಯುದ್ಧಕ್ಕೆ ಸಿದ್ಧರಂಗಿಲ್ರಿ, ಮೋಸದಿಂದ ಯುದ್ಧ ಮಾಡೋದಂತ ಅರ್ಥ ಇದೆ. ವೈರಿಯು ಯುದ್ಧದ ಸಿದ್ಧತೆಯಲ್ಲಿ ಇಲ್ಲದಿದ್ದಾಗ ಅವನ ಮೇಲೆ ಅನಿರೀಕ್ಷಿತವಾಗಿ ದಾಳಿ ಮಾಡುವುದನ್ನೇ ಏನಂತ ಕರೀತಾರ್ರಿ, ಕೋಡ ಯುದ್ಧ. ಕೋಡ ಯುದ್ಧ ಅಥವಾ ಮೋಸ ಯುದ್ಧ ಅಂತೇಳಿ ಕೌಟಿಲ್ಯರವರು ಕರೀತಾರೆ. ಮೂರನೇದಾಗಿ ತಸ್ಮಿತ ಯುದ್ಧ ಅಥವಾ ಶಾಂತಿ ಯುದ್ಧ. ತಸ್ಮಿತ ಯುದ್ಧ ಅಥವಾ ಶಾಂತಿ ಯುದ್ಧ ಅಂತೇಳಿ. ಓಕೆ, ಉಗ್ರಾಣಗಳಲ್ಲಿ ಸ್ವೀಕರಿಸುತ್ತಿರುವ ಆಹಾರ ಪದಾರ್ಥ ಅಥವಾ ಕುಡಿಯುವ ನೀರಿಗೆ ವಿಷ ಬೆರೆಸುವುದು, ಬೆಳೆಗಳನ್ನ ನಾಶಪಡಿಸುವುದು ಮುಂತಾದವು ಏನದ ಅಂದ್ರ ತಸ್ಮಿತ ಯುದ್ಧ. ಇಲ್ಲೇನು ವೆಫನ್ಸ್ ಗಳು ಬೇಕಾಗಿಲ್ಲ. ಒಂದನೇದು ಪ್ರಕಾಶ ಯುದ್ಧ, ಎರಡನೇದು ಕೋಡ ಯುದ್ಧ, ಮೂರನೇದು ತಸ್ಮಿತ ಯುದ್ಧ ಅಂತೇಳಿ. ತಸ್ಮಿತ ಯುದ್ಧ ಅಂದ್ರೆ ಏನ್ರಿ, ಉಗ್ರಾಣಗಳಲ್ಲಿ ಸ್ವೀಕರಿಸುತ್ತಿರುವ ಆಹಾರ ಪದಾರ್ಥ, ಕುಡಿಯುವ ನೀರಿಗೆ ವಿಷ ಬೆರೆಸುವುದು, ಬೆಳೆಗಳನ್ನ ನಾಶ ಮಾಡ್ತಕ್ಕಂಥದ್ದು, ಈ ಮುಂತಾದ ಕೃತ್ಯಗಳಿಂದವಲ್ಲ, ಇದು ತಸ್ಮಿತ ಯುದ್ಧವಾಗಿದೆ. ಕೋಡ ಯುದ್ಧ ಅಂದ್ರ ವೈರಿ ಏನಾಗಿರಂಗಿಲ್ಲ, ಯುದ್ಧದ ಸಿದ್ಧತೆಯಲ್ಲಿ ಇರೋದಿಲ್ಲ, ಅವನ ಮೇಲೆ ಅನಿರೀಕ್ಷಿತವಾಗಿ ದಾಳಿ ಮಾಡೋದಕ್ಕ ಕೋಡ ಯುದ್ಧ ಅಂತ ಕರೀತಾರ್ರಿ. ಪ್ರಕಾಶ ಯುದ್ಧ ಅಂತ ಯಾರ, ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ನಡೀತಕ್ಕಂತಹ ಯುದ್ಧವಾಗಿದೆ ಅಂತ ಹೇಳಿ ನಾವು ಯುದ್ಧದ 3 ಪ್ರಕಾರಗಳನ್ನ ಕೌಟಿಲ್ಯ ಅವ್ರದ ತಿಳ್ಕೊಬಹುದು. ಓಕೆ, ರಾಜನು ಶಕ್ತಿಯುತವಾಗಿದ್ದಾಗ ತೆರೆದ ಯುದ್ಧವನ್ನ, ದುರ್ಬಲನಾಗಿದ್ದಾಗ ಮೋಸದ ಯುದ್ಧವನ್ನ ಮಾಡ್ಬೇಕಂತ ಕೌಟಿಲ್ಯ ಹೇಳ್ತಾನ್ರಿ. ಯುದ್ಧ ಯಾವಾಗ ಮಾಡ್ಬೇಕ್ರಿ, ಶಕ್ತಿಯುತವಾಗಿದ್ದಾಗ ಏನ್ ಮಾಡ್ಬೇಕ್ರಿ, ತೆರೆದ ಯುದ್ಧವನ್ನ, ಓಪನ್ ಮುಕ್ತ ಯುದ್ಧವನ್ನ ಮಾಡೋದ್ರಿ. ದುರ್ಬಲನಾಗಿದ್ದಾಗ, ಶಕ್ತಿ ಕಡಿಮೆ ಇದ್ದಾಗ ಮೋಸದ ಯುದ್ಧವನ್ನ ಮಾಡೋದು. ಅಂದ್ರ ವೈರಿ ಯುದ್ಧದ ಸಿದ್ಧತೆ ಇಲ್ಲ ಇರಂಗಿಲ್ಲ, ಅವಾಗ ಯುದ್ಧ ಮಾಡತಕ್ಕಂಥದ್ದು ಮಾಡ್ಬೇಕಂತ ಹೇಳಿ ಕೌಟಿಲ್ಯರವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಲು ಕೌಟಿಲ್ಯನು 3 ಕುಟಿಲ ನೀತಿಗಳನ್ನ ತಿಳಿಸಿದ್ದಾನೆ. ಓಕೆ, ಯುದ್ಧದೊಳಗ ಗೆಲ್ಲಬೇಕಾಗಿತ್ತಂದ್ರ 3 ಕುಟಿಲ ನೀತಿಗಳನ್ನ ತಿಳಿಸಿದ್ದಾನೆ. ಅವು ಯಾವ್ಯಾವ ಅಂತಂದಾಗ ಒಂದು ಧರ್ಮ ವಿಜಯ, ಒಂದು ಲೋಭ ವಿಜಯ, ಮತ್ತೊಂದು ಅಸುರ ವಿಜಯ. ಒಂದು ಧರ್ಮ ವಿಜಯ, ಮತ್ತೊಂದು ಲೋಭ ವಿಜಯ, ಮತ್ತೊಂದು ಅಸುರ ವಿಜಯ. ಈ 3 ಕುಟಿಲ ನೀತಿಗಳನ್ನ ಬಳಸ್ಕೊಂಡು ಏನ್ ಮಾಡ್ಬೇಕ್ರಿ, ಯುದ್ಧದಲ್ಲಿ ಗೆಲುವನ್ನ ಸಾಧಿಸ್ಬೇಕು, ಗೆಲ್ಲಬೇಕಂತ ಹೇಳಿ ಕೌಟಿಲ್ಯರವರು ತಿಳಿಸಿಕೊಡುತ್ತಾರೆ. ಓಕೆ, ಷಾಡ್ ಗುಣ ಸಿದ್ಧಾಂತದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು. ಓಕೆ, ಇಲ್ಲಿ ಯಾನ ಪ್ರದರ್ಶನ ಒಂದ್ ಐತಿ ನೋಡ್ರಿ. ಯಾನ ಅಂದ್ರ ಬಲ ಪ್ರದರ್ಶನ ಅಂತ ಹೇಳಿ, ಬಲ ಪ್ರದರ್ಶನ. ಓಕೆ, ಯಾನ ಅಂದ್ರೆ ಏನ್ರಿ, ಬಲ ಪ್ರದರ್ಶನ ಅಂತ. ಓಕೆ, ಯಾನ ಎಂದರೆ ಯುದ್ಧಕ್ಕಾಗಿ ತಯಾರಿ ನಡೆಸುತ್ತಾ ವೈರಿಗೆ ತನ್ನ ಬಲ ಎಷ್ಟಿದೆ ಎಂದು ತಿಳಿಯುವಂತೆ ಮಾಡುವುದು. ಯಾನ ಅಂದ್ರ ಯುದ್ಧಕ್ಕಾಗಿ ಸಿದ್ಧತೆಯನ್ನು ನಡೆಸ್ತಾ ವೈರಿಗೆ, ಶತ್ರುವಿಗೆ ತನ್ನ ಬಲ ಶಕ್ತಿ ಎಷ್ಟಿದೆ ಅಂತ ಹೇಳಿ ತಿಳಿಸುವಂತೆ ಮಾಡ್ತಕ್ಕಂಥದ್ದೇ ಯಾನ ಆಗಿದೆ ಅಥವಾ ಬಲ ಪ್ರದರ್ಶನವಾಗಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಆಸನ ಅಥವಾ ತಟಸ್ಥ ಅಂತ ಹೇಳಿ, ಆಸನ ಅಥವಾ ತಟಸ್ಥ ಅಂತ ಹೇಳಿ ಕೌಟಿಲ್ಯನ ಪ್ರಕಾರ ಆಸನ ಎಂದರೆ, ಆಸನ ಎಂದರೆ ಯಾವಾಗಲೂ ತಟಸ್ಥವಾಗಿರುವುದು ಎಂದರ್ಥವಲ್ಲ. ಕೌಟಿಲ್ಯನ ಪ್ರಕಾರ ಆಸನ ಎಂದರೆ ಯಾವಾಗಲೂ ತಟಸ್ಥವಾಗಿರುವುದು ಎಂದರ್ಥವಲ್ಲ, ಸ್ವಲ್ಪ ಕಾಲ ಸುಮ್ಮನಿರುವುದು. ಆಸನವೆಂದರೆ ಸ್ವಲ್ಪ ಕಾಲ ಸುಮ್ಮನಿರುವುದು. ಏಕೆಂದರೆ
ತನ್ನ ಬಲವರ್ಧನೆಗೆ ಮತ್ತು ಶತ್ರುವಿನ ಬಲಹೀನತೆಗೆ ತಟಸ್ಥ ನೀತಿಯನ್ನ ಕೆಲಕಾಲ ಅನುಸರಿಸುವುದು ಉತ್ತಮ ಎಂಬುದು ಕೌಟಿಲ್ಯನ ಅಭಿಪ್ರಾಯವಾಗಿದೆ. ಆಸನ ಅಥವಾ ತಟಸ್ಥ ಅಂದ್ರೆ ಏನ್ರಿ? ಕೌಟಿಲ್ಯನ ಪ್ರಕಾರ ಆಸನ ಅಂತ ಹೇಳಿದ್ರ ಯಾವಾಗಲೂ ತಟಸ್ಥ ಸುಮ್ಮನಿರೋದಲ್ಲ. ಯಾವಾಗ ಸುಮ್ಮನಿರೋದು? ಸ್ವಲ್ಪ ಕಾಲ ಸುಮ್ಮನಿರುವುದು. ಸ್ವಲ್ಪ ಕಾಲ ಸುಮ್ಮನಿರುವುದು. ಯಾಕೆ ಸ್ವಲ್ಪ ಕಾಲ ಸುಮ್ಮಿರುವುದಂದ್ರೆ ತನ್ನ ಬಲವರ್ಧನೆಗಾಗಿ, ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳುವ ಕಾರಣಕ್ಕಾಗಿ ಸುಮ್ಮನಿರುವುದು ಮತ್ತು ಶತ್ರುವಿನ ಬಲಹೀನತೆಗೆ ತಟಸ್ಥ ನೀತಿಯನ್ನ ಕೆಲಕಾಲ ಅನುಸರಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳಿ ಕೌಟಿಲ್ಯರವ್ರು ಏನ್ ಮಾಡ್ತಾರ್ರಿ? ತಮ್ಮ ಅಭಿಪ್ರಾಯವನ್ನ ತಿಳಿಸಿಕೊಡ್ತಾರೆ. ಓಕೆ, ನೆಕ್ಸ್ಟ್ ಸಂಶ್ರಯ ಅಥವಾ ಆಶ್ರಯ ಪಡೆಯುವುದು. ಆಶ್ರಯ ಪಡೆಯುವಂತದ್ದು ಅಂತ ಹೇಳಿ. ಓಕೆ, ರಾಜನು ತನ್ನನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಮತ್ತು ಯಾವುದೇ ರೀತಿಯಲ್ಲಿ ಶತ್ರುವಿಗೆ ತೊಂದರೆ ಕೊಡಲು ಅಸಮರ್ಥನಾದಾಗ ಬಲಿಷ್ಠ ರಾಷ್ಟ್ರ ಅಥವಾ ಭದ್ರ ಕೋಟೆಯಲ್ಲಿ ಆಶ್ರಯ ಪಡೆಯಬಹುದಾಗಿದೆ. ಸಂಶ್ರಯ ಅಥವಾ ಆಶ್ರಯ ಪಡೆಯುವುದು ಅಂದ್ರೆ ಏನು? ರಾಜನು ತನ್ನನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ, ಯಾವುದೇ ರೀತಿಯಲ್ಲಿ ಶತ್ರುವಿಗೆ ತೊಂದರೆ ಕೊಡಲು ಅಸಮರ್ಥನಾದಾಗ ಬಲಿಷ್ಠ ರಾಷ್ಟ್ರ ಅಥವಾ ಭದ್ರ ಕೋಟೆಯಲ್ಲಿ ಏನ್ ಮಾಡೋದ್ರಿ? ಆಶ್ರಯವನ್ನ ಪಡೆಯಬಹುದಾಗಿದೆ. ಇದನ್ನ ಸಂಶ್ರಯ ಅಂತ ಹೇಳಿ ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ದ್ವೇದಿ ಭವ ಅಂತ ಹೇಳಿ. ದ್ವೇದಿ ಭವ ಅಂದ್ರೆ ಏನ್ರಿ? ಯುದ್ಧ ನೀತಿ ಮತ್ತು ಶಾಂತಿ ಒಪ್ಪಂದ ಅಂತ ಹೇಳಿ. ಇವೆರಡನ್ನ ಏಕಕಾಲದಲ್ಲಿ ಅನುಸರಿಸುವಂತಹ ದ್ವಂದ್ವ ನೀತಿಯಾಗಿದೆ. ದ್ವೇದಿ ಭವ ಅಂದ್ರೆ ಏನ್ರಿ? ಯುದ್ಧ ನೀತಿ ಮತ್ತು ಶಾಂತಿ ಒಪ್ಪಂದ ಇವೆರಡನ್ನೂ ಕೂಡ ಏನ್ ಮಾಡೋದ್ರಿ? ಏಕಕಾಲ ಅಂದ್ರ ಒಂದೇ ಕಾಲದಲ್ಲಿ ಅನುಸರಿಸುವಂತ ನೀತಿಯಾಗಿದೆ. ಅಂದ್ರೆ ಏಕಕಾಲದಲ್ಲಿ ಒಂದು ರಾಜ್ಯದೊಡನೆ ಯುದ್ಧ ಮಾಡುತ್ತಾ ಇನ್ನೊಂದು ರಾಜ್ಯದೊಡನೆ ತನ್ನ ಅವಶ್ಯಕತೆಗೆ ತಕ್ಕಂತೆ ಒಪ್ಪಂದ ಮಾಡಿಕೊಂಡು ಇದರಿಂದ ಸಹಾಯ ಪಡೆದು ಯುದ್ಧದಲ್ಲಿ ಜಯಗಳಿಸುವುದು. ದ್ವೇದಿ ಭವ ಅಂದ್ರೆ ಏನ್ರಿ? ಯುದ್ಧ ನೀತಿ ಮತ್ತು ಶಾಂತಿ ಒಪ್ಪಂದ ಇವೆರಡನ್ನೂ ಕೂಡ ಏಕಕಾಲದಲ್ಲೇ ಅನುಸರಿಸ್ತಕ್ಕಂತ ಒಂದು ದ್ವಂದ್ವ ನೀತಿಯಾಗಿದ್ದು, ಒಂದೇ ಕಾಲದಲ್ಲಿ ಒಂದು ರಾಜ್ಯದೊಡನೆ ಯುದ್ಧ ಮಾಡುತ್ತಾ ಇನ್ನೊಂದು ರಾಜ್ಯದೊಡನೆ ತನ್ನ ಅವಶ್ಯಕತೆಗೆ ತಕ್ಕಂತೆ ಒಪ್ಪಂದ ಮಾಡಿಕೊಂಡು ಇದರಿಂದ ಸಹಾಯವನ್ನ ಪಡೆದು ಯುದ್ಧದಲ್ಲಿ ಜಯ ಗಳಿಸ್ತಕ್ಕಂಥದ್ದು ಇದು ಕೌಟಿಲ್ಯ ವಿವರಿಸಿರ್ತಕ್ಕಂತ ಕುಟಿಲ ನೀತಿಗಳಲ್ಲಿ ಒಂದಾಗಿದೆ. ಓಕೆ, ನೆಕ್ಸ್ಟ್ ಈ ಮೇಲೆ ವಿವರಿಸಿರ್ತಕ್ಕಂತ ಷಡ್ಗುಣ ಸಿದ್ಧಾಂತದ ಮೂಲಕ ವಿಜಿಗಿಷು ವಿದೇಶಾಂಗ ವ್ಯವಹಾರವನ್ನು ನಡೆಸಬೇಕಂತ ಕೌಟಿಲ್ಯ ಹೇಳ್ತಾನ್ರಿ. ಓಕೆ, ಷಡ್ಗುಣ ಸಿದ್ಧಾಂತದ ಪ್ರಕಾರ ವಿದೇಶಾಂಗ ನೀತಿಯನ್ನ ವಿಜಿಗಿಷು ಏನ್ ಮಾಡ್ಬೇಕು? ನಡೆಸ್ಬೇಕಂತ ಏನ್ ಮಾಡ್ತಾರ್ರಿ? ಕೌಟಿಲ್ಯರವರು ತಿಳಿಸಿಕೊಡುತ್ತಾರೆ. ಓಕೆ, ಇದು ಕೌಟಿಲ್ಯರವರ ಬಗ್ಗೆ ಇರ್ತಕ್ಕಂತ ಮಾಹಿತಿ. ಕೌಟಿಲ್ಯರವರ ಬಗ್ಗೆ ನಿಮ್ಗೆ ಒಂದು ಪ್ರಶ್ನೆ ಬರ್ತದೆ. ಓಕೆ, ದಯವಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಈ ಒಂದು ಪ್ರಶ್ನೆ ನಿಮ್ಮನ್ನ ಗೆಲುವಿನ ದಡ ಸೇರಿಸುತ್ತದೆ. ಓಕೆ, ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅಂತ ಬರ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು. ಅಂತ ಬರ್ತಾರೆ. ಇವರ ಕಾಲ 1889 ಆಗ್ಬೇಕಿತ್ತು. 99 ಆಗಿತ್ತು. 1889ರಿಂದ 1964. 1889ರಿಂದ
1964 ಏನ್ ಮಾಡಿದ್ರು ಅಂದ್ರ ಜವಾಹರ್ಲಾಲ್ ನೆಹರೂರವರು ಜೀವಿಸಿದ್ದರು. ನೆಹರೂರವರು ಅಲಹಾಬಾದ್ ನಲ್ಲಿ 1889 ನವೆಂಬರ್ 14ರಂದು ಜನಿಸ್ತಾರೆ. ಅಲಹಾಬಾದ್ ಒಳಗಡೆ 1889 ನವೆಂಬರ್ 14ನೇ ತಾರೀಕು ಏನ್ ಮಾಡ್ತಾರ ಅಂದ್ರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಜನಿಸ್ತಾರೆ. ಇವರ ತಂದೆ ಯಾರು? ಇವರ ತಂದೆ ಸ್ವತಂತ್ರ ಹೋರಾಟಗಾರಾಗಿರ್ತಕ್ಕಂಥ, ಓಕೆ, ಇವರ ತಂದೆ ಸ್ವತಂತ್ರ ಹೋರಾಟಗಾರಾಗಿರ್ತಕ್ಕಂಥ ಯಾರ್ರಿ? ಮೋತಿಲಾಲ್ ನೆಹರೂರವರು. ಜವಾಹರ್ಲಾಲ್ ನೆಹರು ತಂದೆ ಮೋತಿಲಾಲ್ ನೆಹರು ಅವರು. ಇವರ ತಾಯಿ ಸ್ವರೂಪರಾಣಿ. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ ಅಂತೇಳಿ. ಓಕೆ, ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ನೆಹರೂರವರು 1912ರಲ್ಲಿ ಭಾರತಕ್ಕೆ ಹಿಂದಿರುಗಿದರು. ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ನೆಹರೂರವರು ಭಾರತಕ್ಕೆ ಏನ್ ಮಾಡ್ರಂದ್ರ 1912ರಲ್ಲಿ ಮರಳುತ್ತಾರೆ ಅಂದ್ರೆ ಭಾರತಕ್ಕೆ ಬರ್ತಾರೆ. ಓಕೆ, ನೆಕ್ಸ್ಟ್ ಇವ್ರ ಮೇಲ ಜಾರ್ಜ್ ಬರ್ನಾರ್ಡ್ ಶಾ ಅಂತ ಹೇಳಿ, ಬರ್ಟೆಂಡ್ ರಸೆಲ್ ಅಂತ ಹೇಳಿ ಇವರೆಲ್ಲ ಏನ್ ಮಾಡ್ತಾರಂದ್ರ ಪ್ರಭಾವವನ್ನ ಬೀರ್ತಾರೆ. ಅವ್ರ ವಿಚಾರಧಾರೆಗಳಿಂದ ನೆಹರೂರವರು ಪ್ರಭಾವಿತರಾಗ್ತಾರೆ ಅಂತ ಹೇಳಿ ಇವರು 1916ರಲ್ಲಿ ದೆಹಲಿಯ ಕಮಲಾದೇವಿಯೊಂದಿಗೆ ಏನ್ ಮಾಡ್ತಾರೋ ಜವಾಹರ್ಲಾಲ್ ನೆಹರೂರವರು ವಿವಾಹವನ್ನ ಆಗ್ತಾರೆ. ಅವರಿಗೆ 1917ರಲ್ಲಿ ಒಂದೇ ವರ್ಷದಲ್ಲಿ ಒಂದೇ ಒಂದು ಮಗು ಹುಡ್ತದೆ, ಹೆಣ್ಣು ಮಗು. ಅವ್ರು ಯಾರಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಪ್ರಿಯದರ್ಶಿನಿ ಏನಂದ್ರ ಇಂದಿರಾ ಗಾಂಧಿ. ಇವರು ಜವಾಹರ್ಲಾಲ್ ನೆಹರೂರವರ ಒಬ್ಬಳೇ ಒಬ್ಬಳು ಮಗಳಾಗಿದ್ದಾಳೆ. ಓಕೆ, 1917 ಇವರು ಜನಿಸ್ತಾರೆ. ನೆಕ್ಸ್ಟ್ ನೆಹರೂರವರು ಲಾಹೋರಿನಲ್ಲಿ ಸಮಾವೇಶಗೊಂಡ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾದರು. ಇವರು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಐತಲ್ಲ, ಅಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಏನಾಯ್ತಂದ್ರ ಚುನಾಯಿತರಾದರು. ಓಕೆ, 1929ರಲ್ಲಿ 1929 ಡಿಸೆಂಬರ್ 31ರಲ್ಲಿ ಲಾಹೋರ್ನಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಪಡಿತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯವನ್ನ ಸರ್ವರು ಏಕಾಭಿಪ್ರಾಯದಿಂದ ಅಂಗೀಕರಿಸಿದರು. ಓಕೆ, ಇದನ್ನ ಪ್ರಶ್ನೆ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, 1929ರಲ್ಲಿ ಲಾಹೋರ್ ನಡೆದಿರತಕ್ಕಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನ್ ಮಾಡ್ತಾರ್ರಿ? ಏನ್ ನಿರ್ಣಯ ತಗೋತಾರ್ರಿ? ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಪಡಿತಕ್ಕಂತ ನಿರ್ಣಯವನ್ನ ತಗೋತಾರ್ರಿ. ಈ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ರು ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿದ್ರು. ಓಕೆ, ನೆಕ್ಸ್ಟ್ ಪುನಃ 1936, 1937, ನೆಕ್ಸ್ಟ್ 1946ರಲ್ಲಿ ನೆಹರೂರವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಏನ್ ಮಾಡ್ತಾರಂದ್ರ ಸೇವೆಯನ್ನ ಸಲ್ಲಿಸ್ತಾರೆ. 1929 ಅಷ್ಟೇ ಅಲ್ಲ, 1929 ನಂತರ ಏನ್ ಮಾಡ್ತಾರೆ ಇವರು 1936 ಒಳಗಡೆ, 37 ಒಳಗಡೆ ಮತ್ತು 1946ರಲ್ಲಿ AICC ಅಧ್ಯಕ್ಷರಾಗಿ, ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಏನ್ ಮಾಡ್ತಾರಂದ್ರ ಸೇವೆಯನ್ನ ಸಲ್ಲಿಸ್ತಾರೆ. ಅದ್ರ ಜೊತೆಗೆ 1946 ಇಂಪಾರ್ಟೆಂಟ್, ಇದನ್ನು ಕೇಳ್ತಾರೆ, ಹಂಗಾಮಿ ಸರ್ಕಾರ ಯಾವಾಗ ರಚನೆ ಆಯ್ತು ಅಂತ ಹೇಳಿ. 1946ರಲ್ಲಿ ಏನ್ ಮಾಡ್ತಾರಂದ್ರ ಭಾರತದ ಹಂಗಾಮಿ ಸರ್ಕಾರವನ್ನ ಇವ್ರು ಏನ್ ಮಾಡ್ತಾರ್ರಿ? ರಚನೆ ಮಾಡುತ್ತಾರೆ. ನೆಕ್ಸ್ಟ್ 1947ರಿಂದ 1964ರವರೆಗೆ, 1947ರಿಂದ 1964ರವರೆಗೆ ಹೆಚ್ಚು ಕಮ್ಮಿ 16ರಿಂದ 17 ವರ್ಷ ಅನ್ಸುತ್ತೆ. 16ರಿಂದ 17 ವರ್ಷ ಅನ್ಸುತ್ತೆ. ಇಷ್ಟ ಅವಧಿ, ದೀರ್ಘ ಅವಧಿಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಏನ್ ಮಾಡ್ತಾರೆ ಇವರು? ಕಾರ್ಯವನ್ನ ನಿರ್ವಹಿಸುತ್ತಾರೆ. ದೀರ್ಘ ಅವಧಿಗೆ ಭಾರತದ ಪ್ರಧಾನ ಮಂತ್ರಿಯಾಗಿ ಇವ್ರು ಏನ್ ಮಾಡ್ತಾರೆ? ಸೇವೆಯನ್ನ ಸಲ್ಲಿಸ್ತಾರೆ. ಓಕೆ, ಇವ್ರು ಏನ್ ಮಾಡ್ತಾರಂದ್ರ 1964ರಲ್ಲಿ ನಿಧನರಾಗುತ್ತಾರೆ. 1964ರಲ್ಲಿ ನೆಹರೂರವರು ನಿಧನರಾಗುತ್ತಾರೆ ಅಂತ ಹೇಳಿ. ಭಾರತದ ಸಮಗ್ರತೆ, ಐಕ್ಯತೆಯಲ್ಲಿ ಅವರು ವಿಶ್ವಾಸವನ್ನ ಹೊಂದಿದ್ರು ಎಂಬುದನ್ನ ಅವರ ಭಾರತದ ಐಕ್ಯತೆ ಅಂತಕ್ಕಂಥ ಲೇಖನ, ಒಂದು ಪ್ರಸಿದ್ಧ ಲೇಖನ, ಇಂಡಿಯನ್ ಇಂಟಿಗ್ರಿಟಿ ಅಂತ ಹೇಳಿ
ಆ ಇಂಡಿಯನ್ ಇಂಟಿಗ್ರಿಟಿ ಭಾರತದ ಐಕ್ಯತೆ ಅಂತಕ್ಕಂತ ಒಂದು ಲೇಖನ ಬರೀತಾರೆ ಅವರು. ಆ ಲೇಖನದಲ್ಲಿ ಭಾರತದ ಸಮಗ್ರತೆ ಮತ್ತು ಐಕ್ಯತೆಯಲ್ಲಿ ಅವರು ವಿಶ್ವಾಸವನ್ನ ಹೊಂದಿದ್ರು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಗಮನಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ರಾಷ್ಟ್ರೀಯತೆ ಅತಿಯಾಗಿ ಅನ್ಯ ರಾಷ್ಟ್ರಗಳನ್ನ ದ್ವೇಷಿಸುವ ಮಟ್ಟಕ್ಕೆ ಹೋಗಬಾರದು. ರಾಷ್ಟ್ರೀಯತೆ ಅಂತಕ್ಕಂಥದ್ದು ಅತಿಯಾಗಿ ಏನಾಗಬಾರ್ದು, ಇನ್ನೊಂದು ರಾಷ್ಟ್ರವನ್ನ ದ್ವೇಷಿಸುವ ಮಟ್ಟಕ್ಕೆ ಹೋಗಬಾರ್ದು. ಓಕೆ, ಯಾಕಂದ್ರೆ ನಮ್ಮ ವೇದಗಳು ಏನ್ ಹೇಳ್ತಾವಂದ್ರ ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಏನ್ ಹೇಳ್ತಾವ್ರಿ? ವಸುದೈವ ಕುಟುಂಬಕಂ ಅಂದ್ರ ಈ ಭೂಮಿಯೇ ನಮ್ಮ ಕುಟುಂಬ. ಭೂಮಿಯಲ್ಲಿ ಇರ್ತಕ್ಕಂತ ಎಲ್ಲಾ ಜನರು ನಾ ಏನದಾರ್ರಿ, ನಮ್ಮ ಸಹೋದರರು. ಭೂಮಿಯಲ್ಲಿ ಇರ್ತಕ್ಕಂತ ಎಲ್ಲಾ ಜನರು ಏನಿದಾರ್ರಿ, ನಮ್ಮ ಸಹೋದರರಿದ್ದಾರೆ. ಹಾಗಾಗಿ ರಾಷ್ಟ್ರೀಯತೆ ಅಂತಕ್ಕಂಥದ್ದು, ದೇಶಭಕ್ತಿ ಅಂತಕ್ಕಂಥ ನಮ್ಮ ದೇಶಭಕ್ತಿ ಏನಾಗ್ಬಾರ್ದ್ರಿ, ಅನ್ಯ ರಾಷ್ಟ್ರಗಳನ್ನ, ಮತ್ತೊಂದು ರಾಷ್ಟ್ರಗಳನ್ನ ದ್ವೇಷ ಮಾಡೋ ಮಟ್ಟಕ್ಕೆ ಏನ್ ಮಾಡಬಾರ್ದ್ರಿ, ನಮ್ಮ ರಾಷ್ಟ್ರೀಯತೆ ಹೋಗಬಾರ್ದು. ಯಾಕಂದ್ರ ಅತಿರೇಕದ ದೇಶಭಕ್ತಿ ನೀವು ಇದು ನೋಡ್ದಂದ್ರ, ನೀವು ಯಾವ್ದನ್ನ ಕೆಲವೊಂದಿಷ್ಟು ಕ್ರಾಂತಿಗಳನ್ನ ನೋಡಿದ್ರ, ಆ ಕ್ರಾಂತಿಗೆ ಒಂದು ಕಾರಣ ಏನಾಯ್ತು ಅಂದ್ರ ಅತಿಯಾದ ರಾಷ್ಟ್ರೀಯತೆ. ನೀವು 1ನೇ ಮಹಾಯುದ್ಧ 2ನೇ ಮಹಾಯುದ್ಧಗಳನ್ನು ನೀವು ಉದಾಹರಣೆ ತಗೊಂಡಾಗ ಆ ಯುದ್ಧಗಳಿಗೆ ಕೂಡ ಏನ್ ಕಾರಣ ಐತಂದ್ರ ಅತಿಯಾದ ರಾಷ್ಟ್ರೀಯತೆ ಐತ್ಲ. ಅದು ಕೂಡ ಒಂದು 2ನೇ ಮಹಾಯುದ್ಧಕ್ಕೆ 1ನೇ ಮಹಾಯುದ್ಧಕ್ಕೆ ಅದು ಕೂಡ ಒಂದು ಕಾರಣ ಆಗಿತ್ತು. ಹಾಗಾಗಿ ಈ ರಾಷ್ಟ್ರೀಯತೆ ಅನ್ಯ ರಾಷ್ಟ್ರಗಳನ್ನ ದ್ವೇಷಿಸುವ ಮಟ್ಟಕ್ಕೆ ಹೋಗಬಾರದು. ರಾಷ್ಟ್ರೀಯತೆಯು ಅಂತಾರಾಷ್ಟ್ರೀಯತೆಗೆ ತೊಡಕಾಗದಂತೆ ಜಾಗರೂಕರಾಗಿರಬೇಕು. ರಾಷ್ಟ್ರೀಯತೆ ಅಂತಾರಾಷ್ಟ್ರೀಯತೆಗೆ ತೊಡಕಾಗದಂತೆ ಏನಾಗ್ಬೇಕ್ರಿ, ಜಾಗರೂಕರಾಗಿರ್ಬೇಕು ಅಂತಕ್ಕಂಥದ್ದು ನೆಹರೂರವರ ವಿಚಾರ ಆಗಿತ್ತು. ನೆಹರೂರವರ ವಿಚಾರ ಆಗಿತ್ತು. ಅಂತಾರಾಷ್ಟ್ರೀಯ ಸಂಬಂಧಗಳಿರ್ತಾವಲ್ಲ, ಆ ಸಂಬಂಧಗಳು ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನೆಹರೂರವ್ರು ಏನ್ ಮಾಡ್ತಿದ್ರು, ಹೇಳ್ತಾ ಇದ್ರು. ಇನ್ನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಯಾವುದು, ಈ ಕೃತಿಯ ಮೇಲೆ ಪ್ರಶ್ನೆ ಕೇಳ್ತಾರ್ರಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಜವಾಹರ್ಲಾಲ್ ನೆಹರು ಅವ್ರದ್ದು ಡಿಸ್ಕವರಿ ಆಫ್ ಇಂಡಿಯಾ. ಡಿಸ್ಕವರಿ ಆಫ್ ಇಂಡಿಯಾ ಇದು ಜವಾಹರ್ಲಾಲ್ ನೆಹರೂರವರ ಬಹಳ ಪ್ರಮುಖವಾದಂತ ಕೃತಿ. ಓಕೆ, ಇಲ್ಲಿ ಪ್ರಶ್ನೆ ಬರುತ್ತದೆ. ಇಲ್ಲಿ ಪ್ರಶ್ನೆ ಕೇಳಿದಾರೆ ನಿಮಗೆ ಹಿಂದ. ನೆಕ್ಸ್ಟ್, ಹಂಗಾಮಿ ಸರ್ಕಾರ ಯಾವಾಗ ರಚನೆ ಆಯ್ತು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. 1946 ಹಂಗಾಮಿ ಸರ್ಕಾರ ರಚನೆ ಆಗಿದೆ ಕೇಳಿದ್ದಾರೆ. ಅತಿ ದೀರ್ಘಾವಧಿಗೆ ಪ್ರಧಾನಮಂತ್ರಿ ಏನ್ರಿ, ಸೆಪ್ಟೆಂಬರ್ 1946 ಒಳಗೆ ಹಂಗಾಮಿ ಸರ್ಕಾರ. ಹೌದು 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 ಸೆಪ್ಟೆಂಬರ್ 2. ಹೌದು 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 ಅದನ್ನ ಕೇಳ್ತಾರ್ರಿ. ಅದರ ಜೊತೆಗೆ ಇವರು ಯಾವ್ದಿದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರಲ್ಲ 1929ರಲ್ಲಿ. ಅಲ್ಲಿ ಒಂದು ನಿರ್ಣಯ ತಗೋತಾರಲ್ಲ, ಏನು, ಭಾರತಕ್ಕೆ ಸಂಪೂರ್ಣ ಸ್ವರಾಜ್ಯ